Hi everyone, welcome back to Spardha Punita YouTube channel. Okay, today class ಅಲ್ಲಿ ಬೋನ್ಸ್ ಕಂಟಿನ್ಯೂ ನೋಡ್ತಾ ಹೋಗೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ಸ್ಟ್ರಕ್ಚರ್ ನೋಡ್ತಾ ಇದ್ವಿ. ಈ ಕ್ಲಾಸ್ ಅಲ್ಲಿ ಮಾನವನ ದೇಹದಲ್ಲಿ ಅಥವಾ ಹ್ಯೂಮನ್ ಬಾಡಿಲಿ ಯಾವ ಯಾವ ಬೋನ್ಸ್ ಗಳಿದೆ, ಯಾವ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕೇಳ್ತಾ ಹೋಗ್ತಾನೆ ಅದನ್ನ ಇಂಪಾರ್ಟೆಂಟ್ ನೋಡ್ತಾ ಹೋಗೋಣ. ಓಕೆ ಫಸ್ಟ್ ಮಾನವನ ದೇಹದಲ್ಲಿ ಒಟ್ಟು ಅಥವಾ ಜನಿಸಿದ ಮಗುವಿನ ಅಥವಾ ನ್ಯೂ ಬಾರ್ನ್ ಬೇಬಿಯಲ್ಲಿ 300 ಮೂಳೆಗಳಿರ್ತವೆ. ನ್ಯೂ ಬಾರ್ನ್ ಬೇಬಿಗಳಲ್ಲಿ ಎಷ್ಟಿರ್ತವೆ? 300 ಮೂಳೆಗಳನ್ನ ಹೊಂದಿರುತ್ತವೆ. ಯಾವುದು ಮಕ್ಕಳೆಲ್ಲ ದೇಹದಲ್ಲಿ ಸಿಗುತ್ತೆ 300 ಮೂಳೆಗಳಿರ್ತವೆ. ಹಾಗಾದ್ರೆ ವಯಸ್ಕರ ಅಡಲ್ಟ್ ಏಜ್ ವಯಸ್ಕರ ಮಾನವನ ದೇಹದಲ್ಲಿ 206 ಮೂಳೆಗಳಿರ್ತವೆ. ವಯಸ್ಕರ ಮಾನವನ ದೇಹದಲ್ಲಿ ಸಿಗುತ್ತೆ 206 ಮೂಳೆಗಳಿರ್ತವೆ. ತುಂಬಾ ಇಂಪಾರ್ಟೆಂಟ್, ಈ ಕ್ವಶನ್ ತುಂಬಾ ಸಲ ಕೇಳಿದ್ದಾನೆ. 206 ಮೂಳೆಗಳಿರ್ತವೆ. ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳಿರ್ತವೆ? 206. ಜನಿಸಿದ ಮಗುವಿನ ದೇಹದಲ್ಲಿ 300 ಮೂಳೆಗಳಿರ್ತವೆ. ಓಕೆ, ನೆಕ್ಸ್ಟ್ ಒಟ್ಟು ತಲೆಯ ಮೂಳೆಗಳು ಅಂದ್ರೆ ಬೋನ್, ನಮ್ಮ ಒಂದು ತಲೆಯ ಮೂಳೆಗಳು ಎಷ್ಟಿರ್ತವೆ ಅಂದ್ರೆ ಟೋಟಲ್ 22 ಮೂಳೆಗಳಿರ್ತವೆ. ಅದರಲ್ಲಿ 14 ಫೇಶಿಯಲ್ ಬೋನ್ಸ್, 8 ಹೆಡ್ ಬೋನ್ಸ್. 14 ಮುಖದಲ್ಲಿ ಇರ್ತವೆ, 8 ಎಷ್ಟಿರ್ತವೆ? ತಲೆಯಲ್ಲಿ ಇರ್ತವೆ. ಟೋಟಲ್ 22 ಬೋನ್. ಮಾನವನ ತಲೆ ಬೈಡಲ್ಲಿರುವ ಮೂಳೆಗಳು ಟೋಟಲ್ 22 ಬೋನ್ಸ್. ಒಟ್ಟು ಪಕ್ಕೆಲುಬು ಅಂದ್ರೆ ರಿಬ್ ಬೋನ್ಸ್ ಅಂತ ಕರಿತಾ ಹೋಗ್ತೀವಿ. ರಿಬ್ ಬೋನ್ಸ್ ಗಳು ಎಷ್ಟಿರ್ತವೆ ಅಂದ್ರೆ 12 + 12. ಒಂದ್ ಕಡೆ 12, ಇನ್ನೊಂದ್ ಕಡೆ 12. ಟೋಟಲ್ 24 ರಿಬ್ ಬೋನ್ಸ್ ಗಳಿರ್ತವೆ. 24 ರಿಬ್ ಬೋನ್ಸ್ ಗಳಿರ್ತವೆ. ನೆಕ್ಸ್ಟ್ ಬೆನ್ನು ಮೂಳೆಗಳು ಅಥವಾ ಬ್ಯಾಕ್ ಬೋನ್ಸ್. ಬ್ಯಾಕ್ ಬೋನ್ಸ್ ಎಷ್ಟಿರುತ್ತೆ ಅಂದ್ರೆ 13. ಟೋಟಲ್ 26 ಇರುತ್ತೆ. 13 + 13. ಒಂದ್ ಕಡೆ 30, ಇನ್ನೊಂದ್ ಕಡೆ 13 ಇರುತ್ತೆ. ಬೆನ್ನು ಉರಿಗಳ ಮಣಿಗಳು ಅಥವಾ ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡ್ ಅಲ್ಲಿ ಎಷ್ಟು ಮೂಳೆಗಳಿರ್ತವೆ? ಟೋಟಲ್ 33 ಮೂಳೆಗಳಿರ್ತವೆ. ಈ 33 ಮೂಳೆಗಳು ಏನಿರುತ್ತೆ ಒಂದೊಂದಾಗಿ ಕಾರ್ಟಿಲೇಜ್ ಮುಖಾಂತರ ಏನಾಗುತ್ತೆ ಜೋಡಿಸಲ್ಪಟ್ಟಿರುತ್ತೆ. ಏನಾದ್ರೂ ನಿಮಗೆ ಪೈನ್ ಕಾಣಿಸ್ತಾ ಇದೆ, ಬೆನ್ನು ಮೂಳೆ ಕಾಣಿಸ್ತಾ ಇದೆ ಅಂದ್ರೆ, ಬೆನ್ನಿನ ನೋವು ಕಾಣಿಸ್ತಾ ಇದೆ ಅಂದ್ರೆ ಈ ಕಾರ್ಟಿಲೇಜ್ ಕಡೆಯಿಂದ ಈ ಒಂದು ಬೆನ್ನು ಉರಿ ಅಥವಾ ಸ್ಪೈನಲ್ ಕಾರ್ಡ್ ಮೂಳೆಗಳಲ್ಲಿ ತೊಂದರೆ ಉಂಟಾಗಿರುತ್ತೆ. ಈಗ ಶಾಕ್ ಅಬ್ಸರ್ವ್ ಇಲ್ದರ ಒಂದು ಬೈಕ್ ಅಲ್ಲಿ ಹೋಗ್ತಾ ಇದ್ರೆ ನಿಮ್ಗೆ ಈ ತರದ ಬೆನ್ನು ಉರಿಗಳ ನೋವುಗಳು ಕಾಣಿಸ್ಕೊಂತ ಹೋಗ್ತದೆ. ನೆಕ್ಸ್ಟ್ ಅತಿ ಉದ್ದವಾದ ಮೂಳೆ ಯಾವುದು? ಇದು ತುಂಬಾ ಇಂಪಾರ್ಟೆಂಟ್, ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ. ಫೀಮರ್ ಅತಿ ಉದ್ದವಾದ ಮೂಳೆ. ಫೀಮರ್ ಅತಿ ಉದ್ದವಾದ ಮೂಳೆ ಆಗಿರುತ್ತೆ. ಅದು ಫೀಮರ್. ಹಾಗಾದ್ರೆ ಅತಿ ಗಟ್ಟಿಯಾದ ಮೂಳೆ ಯಾವುದು ಅಂದ್ರೆ ದವಡೆ ಮೂಳೆ ಅಂತ ಕರಿತಾ ಹೋಗ್ತೀವಿ. ದವಡೆ ಮೂಳೆ ಅತಿ ಗಟ್ಟಿಯಾದ ಮೂಳೆ ಯಾವುದು? ದವಡೆ ಮೂಳೆ. ಜಾ ಬೋನ್ ಅಂತ ಕರಿತಾ ಹೋಗ್ತೀವಿ. ಜಾ ಬೋನ್ಸ್, ದವಡೆ ಮೂಳೆ ಎಲ್ಲಿರ್ತಾವಲ್ಲ ಅವನ್ನ ದವಡೆ ಮೂಳೆಗಳಂತ ಕರಿತೀವಿ. ಇವು ಅತಿ ಗಟ್ಟಿಯಾದ ಮೂಳೆಗಳು. ಅತಿ ಉದ್ದವಾದ ಮೂಳೆ ತುಂಬಾ ಸಲ ಕೇಳಿದ್ದಾರೆ, ಫೀಮರ್. ಹಾಗಾದ್ರೆ ಈ ಮೂಳೆ ಎಲ್ಲಿರುತ್ತೆ? ಫೀಮರ್ ಮೂಳೆ ಎಲ್ಲಿರುತ್ತೆ ಅಂದ್ರೆ ತೊಡೆ ಭಾಗದಲ್ಲಿ ಇರುತ್ತಲ್ಲ, ಅದೇ ಫೀಮರ್ ಮೂಳೆ. ಅತಿ ಉದ್ದವಾದ ಮೂಳೆ ಫೀಮರ್. ನೆಕ್ಸ್ಟ್ ಅತಿ ಗಟ್ಟಿಯಾದ ಮೂಳೆ ಆಯ್ತು. ಅತಿ ಚಿಕ್ಕದಾದ ಮೂಳೆ ಸ್ಟೆಫೀಸ್. ಸ್ಟೆಫೀಸ್. ಈ ಅತಿ ಚಿಕ್ಕದಾದ ಮೂಳೆ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಅದು ಕಿವಿಯಲ್ಲಿ ಕಂಡು ಬರುತ್ತೆ. ಅತಿ ಚಿಕ್ಕದಾದ ಮೂಳೆ ಕಿವಿಯಲ್ಲಿ ಕಂಡು ಬರುತ್ತೆ. ಎಕ್ಸಾಮ್ ಅಲ್ಲಿ ಇದೇ ರೀತಿ ನಿಮ್ಮನ್ನು ಏನ್ ಮಾಡೋದಕ್ಕೆ ಕನ್ಫ್ಯೂಸ್ ಮಾಡೋದಕ್ಕೆ ಅತಿ ಚಿಕ್ಕದಾದ ಮೂಳೆ ಇಲ್ಲಿ ಗರ್ಭಕೋಶದಲ್ಲಿ ಚಿಕ್ಕ ಮಗುವಿನಲ್ಲಿ ಕಾಣಿಸ್ತಾ ಬರುತ್ತೆ. ಈ ತರ ಒಂದೊಂದು ಕೇಳ್ತಾ ಹೋಗ್ತಾರೆ. ಅತಿ ಚಿಕ್ಕದಾದ ಮೂಳೆ ಕಿವಿಯಲ್ಲೇ ಕಾಣಿಸ್ತಾ ಬರುತ್ತೆ, ಕಿವಿಯಲ್ಲೇ ಸಿಗುತ್ತೆ ಅತಿ ಚಿಕ್ಕವಾದ ಮೂಳೆ, ಅದು ಸ್ಟೆಫೀಸ್. ನೆಕ್ಸ್ಟ್ ಕಿವಿಯಲ್ಲಿ ಯಾವ್ಯಾವ ಮೂಳೆಗಳಿದಾವೆ ಇದನ್ನ ಆರ್ಡರ್ ಅಲ್ಲಿ ಬರೀಬೇಕು. ಮಿಸ್ ಅಂತ ನೆನ್ಪಿಟ್ಕೊಂಡ್ಬಿಡಿ. ಮಾಲಸ್ ಮತ್ತೆ ಇಂಕಸ್ ಮತ್ತೆ ಸ್ಟೆಫೀಸ್. ಮಾಲಸ್, ಇಂಕಸ್ ಮತ್ತೆ ಸ್ಟೆಫೀಸ್. ಮ್ಯಾಲಸ್, ಇಂಕಸ್, ಸ್ಟೆಫೀಸ್. ಈ ಸ್ಟೆಫೀಸ್ ಅತಿ ಚಿಕ್ಕದಾದ ಮೂಳೆ ಆಗಿರುತ್ತೆ. ಆ ಸ್ಟೆಫೀಸ್ ಅತಿ ಚಿಕ್ಕದಾದ ಮೂಳೆ ಆಗಿರುತ್ತೆ. ಕೈ ಮೂಳೆಗಳು ರೇಡಿಯಸ್ ಮತ್ತೆ ಅಲ್ನಾರ್ ಅಂತ ಕರೀತಾರೆ. ರೇಡಿಯಸ್ ಮತ್ತೆ ಅಲ್ನಾರ್ ಅಂತ ಕರೀತಾರೆ. ಈ ರೇಡಿಯಸ್ ಅಲ್ನಾರ್ಗಳು ಕೈ ಮೂಳೆಗಳಂತ ಕರಿತೀವಿ. ಈಗ ಟೋಟಲ್ ಕೈಯಲ್ಲಿ ಎಷ್ಟು ಮೂಳೆಗಳಿರ್ತದೆ? 60 ಮೂಳೆಗಳಿರ್ತವೆ. ಟೋಟಲ್ ಕೈಯಲ್ಲಿ ಎಷ್ಟು ಮೂಳೆಗಳಿರ್ತದೆ? 60 ಮೂಳೆಗಳಿರ್ತವೆ. ನೆಕ್ಸ್ಟ್ ಕಾಲಿನ ಮೂಳೆಗಳು ಟಿಬುಲಾ ಅಥವಾ ಟಿಬಿಯಾ ಅಂತಾನು ಕರೀತಾರೆ. ಫಿಬುಲಾ ಅಥವಾ ಫಿಬಿಯಾ ಅಂತಾನು ಕರೀತಾರೆ. ಕಾಲಿನ ಮೂಳೆಗಳು ಟಿಬುಲಾ ಮತ್ತೆ ಫಿಬುಲಾ. ಅದರಲ್ಲಿ 60 ಟೋಟಲ್, ಅದರಲ್ಲೂ 60 ಇರುತ್ತೆ. ಈ ಫೀಮರ್ ನ ತೊಡೆ ಮೂಳೆ ಅಂತಾನು ಕರಿತಾ ಹೋಗ್ತಾರೆ. ತೊಡೆ ಭಾಗದಲ್ಲಿರೋದ್ರಿಂದ ತೊಡೆ ಮೂಳೆ ಅಂತಾನು ಕರಿತಾ ಹೋಗ್ತಾರೆ. ಫೀಮರ್. ಟೈ ಬೋನ್ ಅಂತಾನು ಕರಿತಾ ಹೋಗ್ತಾರೆ. ಟೈ ಬೋನ್, ತೊಡೆ ಮೂಳೆ, ಫೀಮರ್ ಅತಿ ಉದ್ದವಾದ ಮೂಳೆ. ಅತಿ ಚಿಕ್ಕದಾದ ಮೂಳೆ ಸ್ಟೆಫೀಸ್. ಟೋಟಲ್ ಮಾನವನಲ್ಲಿ ಎಷ್ಟು ಮೂಳೆಗಳಿರ್ತದೆ? 206, ಮಗುವಿನಲ್ಲಿ 300. ಈ ಇಂಪಾರ್ಟೆಂಟ್. ನೆಕ್ಸ್ಟ್ ಸಂಪರ್ಕನೇ ಇಲ್ಲದಂತ ಮೂಳೆ. ಯಾವ ಒಂದು ಮೂಳೆಗೂ ಒಂದು ಸಂಪರ್ಕನೇ ಇಲ್ಲದಂತ ಮೂಳೆ ಸಬ್ಲಿಂಗ್ಯುಲರ್ ಅಲ್ಲಿ ಇರುತ್ತೆ. ಆದ್ರೆ ನಾಲ್ಗೆಯ ಕೆಳಗಡೆ ಇರುತ್ತೆ. ಅದನ್ನ ಐಪಾಯ್ಡ್ ಬೋನ್ ಅಂತ ಕರಿತಾ ಹೋಗ್ತಾರೆ. ಐಪಾಯ್ಡ್ ಬೋನ್ ಇದು ನಾಲ್ಗೆಯ ಕೆಳಗಡೆ ಇರುತ್ತೆ ಸಬ್ಲಿಂಗ್ಯುಲರ್. ಅದನ್ನ ಸಂಪರ್ಕ, ಯಾವುದೋ ಸಂಪರ್ಕ ಇಲ್ಲದಂತ ಮೂಳೆ, ಅದು ಐಪಾಯ್ಡ್ ಬೋನ್. ಮೆದುಳಿಗೆ ರಕ್ಷಣೆ ಕೊಡುವ ಮೂಳೆ ಯಾವುದು ಅಂದ್ರೆ ಲಾಸ್ಟ್ ಆಗ್ಲೇ ಹೇಳಿದಂತೆ ಕ್ರೇನಿಯನ್. ಕ್ರೇನಿಯನ್ ಮೂಳೆ. ಕ್ರೇನಿಯನ್ ಮೂಳೆಗಳು ಏನಾಗುತ್ತೆ ಮೆದುಳಿಗೆ ರಕ್ಷಣೆ ಕೊಡ್ತಾ ಹೋಗುತ್ತೆ. ಈ ಒಂದು ಮೂಳೆಯನ್ನ ಕ್ರೇನಿಯನ್ ಮೂಳೆ ಅಂತ ಕರಿತಾ ಹೋಗ್ತೀವಿ. ಈ ಮೂಳೆ ಏನ್ ಮಾಡುತ್ತೆ? ಬ್ರೈನ್ ಗೆ ರಕ್ಷಣೆಯನ್ನ ಕೊಡ್ತಾ ಹೋಗುತ್ತೆ. ಆ ಬ್ರೈನ್ ಒಳಗಡೆ ಏನಿರುತ್ತೆ ಒಂದು ಮೆನೆಂಜಿಸ್ ಅನ್ನೋ ಒಂದು ಫ್ಲೂಯಿಡ್ ಇರುತ್ತೆ ಅಥವಾ ಒಂದು ಲೇಯರ್ ಇರುತ್ತೆ. ಆ ಲೇಯರ್
ಮೇಲ್ಗಡೆನೆ ಈ ಕ್ರೇನಿಯಲ್ ಮೂಳೆ ಇರುತ್ತೆ. ಈ ಕ್ರೇನಿಯಲ್ ಮೂಳೆಗೆ ತೊಂದರೆ ಉಂಟಾಯ್ತು ಅಂದ್ರೆ, ಇದೇನಾದ್ರೂ ಹೊಡೆದೋಯ್ತು ಅಂದ್ರೆ ಆ ಮನುಷ್ಯ ಸಾವನ್ನಪ್ತಾನೆ. ಅದಕ್ಕೋಸ್ಕರನೇ ಹೆಲ್ಮೆಟ್ ಕಡ್ಡಾಯವಾಗಿ, ಎಲ್ಲರಿಗೂ ಹೆಲ್ಮೆಟ್ ಕಡ್ಡಾಯ ಅಂತ ಹೇಳಿರೋದು. ಈ ಮೂಳೆಗೆ ತೊಂದರೆ ಆಗದಂತೆ ಹೆಲ್ಮೆಟ್ ನ ಹಾಕೊಳ್ಳಿ ಅಂತ ಹೇಳ್ತಾ ಇರೋದು. ಓಕೆ, ನೆಕ್ಸ್ಟ್ ಈ ಒಂದು ಬೋನ್ಸ್ಗಳು, ಈ ಬೋನ್ಸ್ಗಳಿಗೆ ನಾವು ಇಷ್ಟೊಂದು ಹೆಲ್ಪ್ಫುಲ್ ಆಗಿದೆ. ನಮ್ಮ ಒಂದು ಮಾನವನ ದೇಹಕ್ಕೆ ಏನಾಗಿದೆ, ಸ್ಟ್ರಕ್ಚರಲ್ ಎಫೆಕ್ಟ್ ಆಗಿದೆ, ಆಧಾರ ಆಗಿದೆ, ಪ್ರೊಟೆಕ್ಷನ್ ಆಗಿದೆ. ಓಕೆ, ಪ್ರೊಟೆಕ್ಷನ್ ಆಗಿದೆ. ಈ ತರದ ಪ್ರೊಟೆಕ್ಷನ್ ಸ್ಟ್ರಕ್ಚರ್ ಇರೋದ್ರಿಂದ ಈ ಬೋನ್ಗೆ ಯಾವ ಡಿಸೀಸ್ಗಳು ಬರ್ತವೆ, ಯಾವ ಒಂದು ಕಾಯಿಲೆಗಳು ಬರ್ತವೆ ಅಂತ ನೋಡ್ತಾವ. ಬೋನ್ಗಳಿಗೆ ಬರೋ ಮೂಳೆಯ ಕಾಯಿಲೆಗಳು ಯಾವ್ಯಾವು ಅಂತ. ಫಸ್ಟ್ ಆಸ್ಟಿಯೋಪೊರಾಸಿಸ್ ಅಥವಾ ಅಸ್ಥಿ ರಂಧ್ರ ಅಂತ ಕರಿತಾ ಹೋಗ್ತಾರೆ. ಆಸ್ಟಿಯೋಪೊರಾಸಿಸ್ ಅಂದ್ರೆ ಏನಂದ್ರೆ ಅಸ್ಥಿ ರಂಧ್ರ ಅಂದ್ರೆ ಮೂಳೆಯಲ್ಲಿ ರಂಧ್ರ ಆಗೋದಕ್ಕೆ ಆಸ್ಟಿಯೋಪೊರಾಸಿಸ್ ಅಂತ ಕರಿತಾ ಹೋಗ್ತಾರೆ. ಈ ಕಾಯಿಲೆ ಯಾವಾಗ ಬರ್ತಾ ಹೋಗುತ್ತೆ ಅಂದ್ರೆ ಕ್ಯಾಲ್ಸಿಯಂ ಮತ್ತೆ ಫಾಸ್ಫೇಟ್ ಕೊರತೆ ಉಂಟಾದಾಗ ಮೂಳೆಯಲ್ಲಿ ಈ ತರದ ಒಂದು ಕಾಯಿಲೆಗಳು ಬರ್ತಾ ಹೋಗ್ತವೆ, ಆಸ್ಟಿಯೋಪೊರಾಸಿಸ್. ಓಕೆ, ಕ್ಯಾಲ್ಸಿಯಂ ಪರ್ಸೆಂಟೇಜ್ ಕಡಿಮೆ ಇದ್ದಾಗ. ಆಲ್ಸೋ ವಿಟಮಿನ್ ಡಿ ಕೊರತೆ ವಿಟಮಿನ್ ಡಿ ಯ ಕೊರತೆ ಕಡಿಮೆ ಆದಾಗಲೂ ಕೂಡ ಏನಾಗುತ್ತೆ, ಆಸ್ಟಿಯೋಪೊರಾಸಿಸ್ ಆಗ್ತಾ ಬರುತ್ತೆ. ನೀವೆಲ್ಲ ನೋಡಿರ್ಬೋದು, ಒಂದು ಹೊಸ ಮಗು ಹುಟ್ಟುತ್ತಾ ಇದೆ, ಅಂದ್ರೆ ನ್ಯೂ ಬಾರ್ನ್ ಬೇಬಿ ಅಂತ ತಿಳ್ಕೊಳ್ಳಿ. ಆ ಮಗುವನ್ನು 9 ತಿಂಗಳು ತಾಯಿ ಹೊತ್ತು ಏರ್ತಾ ಹೋಗ್ತಾಳೆ. ಆ ಮಗು 9 ತಿಂಗಳು ಏನಿರುತ್ತೆ, ಮನೆ ಒಳಗಡೆ ಇರುತ್ತೆ, ಹೊರಗಡೆ ಬರೋದಿಲ್ಲ. ಆ ಸಂದರ್ಭದಲ್ಲಿ ಆ ಮಗುವಿಗೂ ಮತ್ತೆ ತಾಯಿಗೂ ಏನ್ ಬೇಕು, ವಿಟಮಿನ್ ಡಿ ಕೊರತೆ ಇರುತ್ತೆ ಆ ಸಂದರ್ಭದಲ್ಲಿ. ಯಾಕಂದ್ರೆ ಹೊರಗಡೆ ಬಂದಿಲ್ಲ, ಸೂರ್ಯನ ಬೆಳಕನ್ನ ಎಕ್ಸ್ಪೋಸ್ ಆಗಿಲ್ಲ ಅವರಿಬ್ರು, ಅದಕ್ಕೋಸ್ಕರ ಅವರಿಗೆ ವಿಟಮಿನ್ ಡಿ ಕೊರತೆ ಇರುತ್ತೆ. ವಿಟಮಿನ್ ಡಿ ಕೊರತೆ ಇದ್ದಾಗ ಏನಾಗುತ್ತೆ, ಈ ತರ ಒಂದು ಆಸ್ಟಿಯೋಪೊರಾಸಿಸ್ ಮತ್ತೆ ಮೊಲಾಸಿಯಾ ಅನ್ನೋ ರೋಗಗಳು ಬರ್ತವೆ. ಅಂದ್ರೆ ಮೂಳೆ ಮೃದುವಾಗೋದು ಅಥವಾ ಮೂಳೆ ರಂಧ್ರಗಳಾಗೋದು ಅಥವಾ ಇದರ ರೋಗಗಳು ಬರ್ತವೆ. ಆ ಸಂದರ್ಭಕ್ಕೋಸ್ಕರನೇ ಆ ಮಕ್ಕಳಿಗೂ ಮತ್ತೆ ಆ ತಾಯಿಗೆ ಏನ್ ಮಾಡ್ತಾ ಹೋಗ್ತಾರೆ, ತಲೆಯನ್ನ ಏನ್ ಮಾಡ್ತಾ ಹೋಗ್ತಾರೆ, ಶೇವ್ ಮಾಡ್ತಾ ಹೋಗ್ತಾರೆ, ಬೋಡ ಮಾಡಿಸ್ತಾರೆ ಅಂತಾರಲ್ಲ, ಬೋಡ ಮಾಡಿಸ್ತಾ ಹೋಗ್ತಾರೆ. ಅವಾಗ ಏನಾಗುತ್ತೆ, ಡೈರೆಕ್ಟ್ ಕ್ರೇನಿಯಲ್ಗೆ ಏನಾಗುತ್ತೆ, ಆ ಬಿಸಿಲು ಬಿಡಿದಾಗ ವಿಟಮಿನ್ ಡಿ ಯಥೇಚ್ಛವಾಗಿ ಸಿಗ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಈ ಒಂದು ರೋಗಗಳು ಬರದಂತೆ ತಡೀತಾ ಬರುತ್ತೆ. ಓಕೆ, ಅದಕ್ಕೋಸ್ಕರನೇ ನಾವು ಏನ್ ಮಾಡೋದು, ಕೇಶಮುಂಡನ ಮಾಡಿಸ್ಕೊಳ್ಳೋದು. ಓಕೆ, ಯಾವುದೇ ಒಂದು ದೇವರಿಗೆ ನಾವು ಕೇಶಮುಂಡನ ಕೊಡೋದು ಏನೇ ಪರ್ಪಸ್ಗೆ ಅಂದ್ರೆ ಈ ಪರ್ಪಸ್ಗೆ. ಯಾವಾಗ ಮಗು ಹುಟ್ಟುತ್ತಲ್ಲ ಆ ಸಂದರ್ಭದಲ್ಲಿ ಇದಕ್ಕೋಸ್ಕರನೇ ಕೇಶಮುಂಡನ ಮಾಡ್ತಾರೆ. ಆ ಸನ್ಲೈಟ್ ಡೈರೆಕ್ಟ್ ಏನಾಗ್ಲಿ ಕ್ರೇನಿಯಲ್ ಬೋನ್ ನ ಸ್ಟ್ರಾಂಗ್ ಮಾಡ್ಲಿ, ಯಾಕಂದ್ರೆ ವಿಟಮಿನ್ ಡಿ ಅನ್ನ ಕೊಡ್ಲಿ. ವಿಟಮಿನ್ ಡಿ ಕೊಟ್ಟಾಗ ಏನಾಗುತ್ತೆ, ನಮ್ಗೆ ರಿಕೆಟ್ಸ್ ಆಗೋದಿಲ್ಲ, ರಿಕೆಟ್ಸ್ ಪ್ರಾಬ್ಲಮ್ ಬರೋದಿಲ್ಲ. ಅಂದ್ರೆ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ಬರುತ್ತೆ. ವಿಟಮಿನ್ ಡಿ ಯಥೇಚ್ಛವಾಗಿ ಸಿಕ್ತಾಗ ಅಥವಾ ಸನ್ಲೈಟ್ ಅಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ವಿಟಮಿನ್ ಡಿ ಸನ್ಲೈಟ್ ಅಲ್ಲಿ ಯುವಿ ರೇಸ್ ಗಳಲ್ಲಿ ಸಿಗ್ತಾ ಹೋಗುತ್ತೆ. ಅದ್ರಲ್ಲಿ ಸನ್ಲೈಟ್ ಅಲ್ಲಿ ಯುವಿ ಬಿ ರೇಸ್ ಗಳಲ್ಲಿ ಸಿಗ್ತಾ ಹೋಗುತ್ತೆ. ಅಲ್ಟ್ರಾ ವೈಲೆಟ್ ಬಿ ರೇಸ್ ಗಳಿಂದ ಬಂದಂತ ರೇಗಳು ಏನಾಗುತ್ತೆ, ನಮ್ಮ ಬಾಡಿ ಅಬ್ಸರ್ವ್ ಮಾಡಿದಾಗ ಅದರಿಂದ ಸಿಂಥಸಿಸ್ ಮಾಡೋದೇ ವಿಟಮಿನ್ ಡಿ. ಓಕೆ, ಕ್ಯಾಲ್ಸಿಫೆರಾಲ್ ಅಂತ ಕರೀತಾ ಹೋಗ್ತಾರೆ. ವಿಟಮಿನ್ ಡಿ ಒಂದು ಕೆಮಿಕಲ್ ನೇಮೇನು ಕ್ಯಾಲ್ಸಿಫೆರಾಲ್. ಓಕೆ, ಆ ಕ್ಯಾಲ್ಸಿಫೆರಾಲ್ ನ ಇದು ಉತ್ಪತ್ತಿ ಮಾಡುತ್ತೆ ಯಾವುದು, ಸನ್ಲೈಟ್. ಆ ಸನ್ಲೈಟ್ ಉತ್ಪತ್ತಿ ಮಾಡಿದಾಗ ನಮ್ಗೆ ಆಸ್ಟಿಯೋಪೊರಾಸಿಸ್ ಮತ್ತೆ ಆಸ್ಟಿಯೋಮಲಾಚಿಯಾ ಅನ್ನೋ ರೋಗಗಳು ಬರೋದಿಲ್ಲ. ಅಂದ್ರೆ ಮೂಳೆ ಮೃದು ಆಗೋದಿಲ್ಲ, ಮೂಳೆ ರಂಧ್ರ ಆಗೋದಿಲ್ಲ, ರಿಕೆಟ್ಸ್ ರೋಗಗಳು ಬರೋದಿಲ್ಲ. ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗ ಯಾವುದು ಅಂದ್ರೆ ರಿಕೆಟ್ಸ್ ಆಗೋದು ರೈಟ್ ಆನ್ಸರ್, ಆಸ್ಟಿಯೋಪೊರಾಸಿಸ್ ಆಗೋದು ರೈಟ್ ಆನ್ಸರ್, ಆಸ್ಟಿಯೋಮಲಾಚಿಯಾ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಗೌಟ್ ಅಂದ್ರೆ ಸಂದು ರೋಗ ಅಥವಾ ಮೂಳೆ ಸಂದು ರೋಗ ಅಂತ ಕರಿತಾ ಹೋಗ್ತಾರೆ. ಗೌಟ್ ಮೂಳೆ ಸಂದುಗಳಲ್ಲಿ ಯೂರಿಕ್ ಆಮ್ಲವು ಶೇಖರಣೆ ಆಗಿದ್ರೆ ಅದನ್ನೇ ಅಂತ ಕರಿತೀವಿ ಗೌಟ್ ರೋಗ ಅಂತ ಕರಿತಾ ಹೋಗ್ತೀವಿ, ಅಥವಾ ಮೂಳೆ ಸಂಧಿ ರೋಗ ಅಂತ ಕರಿತೀವಿ. ಮೂಳೆಗಳ ನಡುವೆ ಪೇನ್ಸ್ ಸ್ಟಾರ್ಟ್ ಆಗುತ್ತೆ ಆ ಸಂಧಿಯಲ್ಲಿ. ಆ ಒಂದು ಮೂಳೆ ಸಂಧಿಯಲ್ಲಿ ಏನಾಗಿರುತ್ತೆ, ಒಂದು ಕಾರ್ಟಿಲೆಂಜಲ್ ಇರುತ್ತೆ. ಆ ಕಾರ್ಟಿಲೆಂಜಲ್ ಏನಾಗುತ್ತೆ, ಈ ಯೂರಿಕ್ ಆಸಿಡ್ ಇಂದ ಏನಾಗುತ್ತೆ, ಅದು ನಾಶ ಆಗ್ತಾ ಬರುತ್ತೆ, ಅಂದ್ರೆ ಡೆಸ್ಟ್ರಾಯ್ ಆಗ್ತಾ ಬರುತ್ತೆ. ಆ ಕಾರ್ಟಿಲೆಂಜಲ್ ಡೆಸ್ಟ್ರಾಯ್ ಆದಾಗ ಏನಾಗುತ್ತೆ, ಈ ಗೌಟ್ ರೋಗ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಮಸ್ಕ್ಯುಲರ್ ಡೆಸ್ಟ್ರೋಫಿ, ಅದು ಕೂಡ ಒಂಥರ ಪೈನ್. ಓಕೆ, ಮೂಳೆಗಳ ಒಂದು ಬೆಳವಣಿಗೆ ಕುಂಠಿತ ಆಗುತ್ತೆ. ಅವರು 18 ವರ್ಷ ಮ್ಯಾಕ್ಸಿಮಮ್ ಬದುಕ್ತಾ ಹೋಗ್ತಾರೆ. 18 ವರ್ಷ ಆದ್ಮೇಲೆ ಏನಾಗ್ತಾರೆ, ಅವ್ರು ಸಾವನ್ನಪ್ಪಿರಾಗ್ತಾ ಹೋಗ್ತಾರೆ. ನೆಕ್ಸ್ಟ್ ಆರ್ಥ್ರೈಟಿಸಿಸ್ ಅಂತ ಕರಿತಾ ಹೋಗ್ತಾರೆ. ಆರ್ಥ್ರೈಟಿಸಿಸ್ ಅಂದ್ರೆ ಕೀಲು ನೋವು ಅಂತ. ಕೀಲು ಅಂದ್ರೆ ಮೂಳೆಗಳ 2 ಕೀಲು ನೋವುಗಳಾಗ್ತವೆ. ಈ ತರದ ಅಂದ್ರೆ ಅತಿ ಹೆಚ್ಚು ಕೆಲಸ ಮಾಡೋದು, ಸೈಕಲ್ಸ್ ತುಳಿಯೋದು ಮತ್ತೆ ಬಿಲ್ಡಿಂಗ್ ಹತ್ತೋದು, ಈ ತರದ ಕೆಲಸಗಳು ಮಾಡ್ತಾ ಇದ್ರೆ ಈ ಆರ್ಥ್ರೈಟಿಸ್ ರೋಗವು ಅವರಿಗೆ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಬೋನ್ ಕ್ಯಾನ್ಸರ್ ಕೂಡ ಒಂದು ಮೈನ್ ರೋಗ. ಈ ಕ್ಯಾನ್ಸರ್ ಅಂದ್ರೆ ಬೋನ್ ಕ್ಯಾನ್ಸರ್ ಅಂದ್ರೆ ಬೋನ್ಗಳ ಒಂದು ಕಾಸಿನೋಜೆನಿಕ್ ಕಂಟೆಂಟ್ ಜಾಸ್ತಿ ಇದ್ದಾಗ, ಆ ಒಂದು ಕೆಮಿಕಲ್ ಕಂಟೆಂಟ್ ಜಾಸ್ತಿ ಇದ್ದಾಗ ಏನಂತೆ, ಆ ಸೆಲ್ಸ್ ಗಳು ಯಥೇಚ್ಛವಾಗಿ ಬೆಳೆದಿಕ್ಕೆ ಸ್ಟಾರ್ಟ್ ಆಗ್ತವೆ. ಆ ಬೋನ್ಗಳು ಏನಾಗ್ತವೆ, ಮೃದು ಆಗ್ತಾ ಬರುತ್ತೆ. ಆ ಬೋನ್ಗಳಲ್ಲಿ ಹೋಲ್ಗಳು ಸ್ಟಾರ್ಟ್ ಆಗ್ತವೆ. ಅದರಿಂದ ಬೋನ್ ಕ್ಯಾನ್ಸರ್ ಉಂಟಾಗ್ತಾ ಬರುತ್ತೆ. ನೆಕ್ಸ್ಟ್ ರಿಕೆಟ್ಸ್ ರೋಗ ಇಸ್ ನಥಿಂಗ್ ಬಟ್ ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗ ರಿಕೆಟ್ಸ್ ರೋಗ. ಆಸ್ಟಿಯೋಪೊರಾಸಿಸ್ ಆಲ್ಸೋ, ಆಸ್ಟಿಯೋಮಲಾಸಿಸ್ ಆಲ್ಸೋ, ಎರಡನ್ನೂ ಕೂಡ ರಿಕೆಟ್ಸ್ ರೋಗದಲ್ಲೇ ಬರ್ತಾ ಹೋಗುತ್ತೆ. ಓಕೆ, ಇವು ಮೂಳೆಗಳಿಗೆ ಬರುವ ಕಾಯಿಲೆಗಳು. ಓಕೆ, ನಾವು ಮೂಳೆಗಳ ಕಾಯಿಲೆಗಳನ್ನ ಕಡಿಮೆ ಮಾಡ್ಕೋಬೇಕು. ಮೂಳೆಗಳ ಕಾಯಿಲೆಗಳು ನಮಗೆ ಬರಬಾರ್ದು ಅಂದ್ರೆ ನಾವು ಅತಿ ಹೆಚ್ಚು ವಿಟಮಿನ್ ಡಿ ಇರುವ ಒಂದು ಆಹಾರವನ್ನು ಸೇವನೆ ಮಾಡ್ತಾ ಇರಬೇಕು. ವಿಟಮಿನ್ ಡಿ ಅಂದ್ರೆ ಸೂರ್ಯನ ಬೆಳಗ್ಗೆ ಎಕ್ಸ್ಪೋಸ್ ಆಗ್ತಾ ಇರಬೇಕು. ಮತ್ತೆ ಕ್ಯಾಲ್ಸಿಯಂ ಪರ್ಸೆಂಟೇಜ್ ಮತ್ತೆ ಫಾಸ್ಫರಸ್ ಪರ್ಸೆಂಟೇಜ್ ಇರುವ ಆಹಾರವನ್ನ ಹೆಚ್ಚು ಸೇವಿಸ್ತಾ ಹೋಗ್ಬೇಕು. ಓಕೆ, ಈ ಒಂದು ಇದರಿಂದ ಏನಾಗುತ್ತೆ, ನಮಗೆ ವಿಟಮಿನ್
ಡಿ ಯಥೇಚ್ಛವಾಗಿ ಸಿಗ್ತವೆ, ಈ ರೋಗಗಳು ಬರೋದಿಲ್ಲ. ಇನ್ನೊಂದು ಇಂಪಾರ್ಟೆಂಟ್, ಥೈರಾಯ್ಡ್, ಓಕೆ, ಥೈರಾಕ್ಸಿನ್ ಹಾರ್ಮೋನ್ ಯಥೇಚ್ಛವಾಗಿದ್ದಾಗ ನಮಗೆ ಏನಾಗುತ್ತೆ, ಯಾವುದೇ ತರದ ಒಂದು ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಯಥೇಚ್ಛವಾಗಿದ್ದಾಗ ನಮ್ಗೆ ಯಾವುದೇ ತರದ ಒಂದು ಕ್ಯಾಲ್ಸಿಯಂ ಕೊರತೆ ಉಂಟಾಗೋದಿಲ್ಲ. ಯಾಕಂದ್ರೆ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಅನ್ನ ಕಂಟ್ರೋಲ್ ಮಾಡೋ ಒಂದು ಹಾರ್ಮೋನ್ ಯಾವ್ದಂದ್ರೆ ಪ್ಯಾರಾಥೈರಾಯ್ಡ್ ಅನ್ನೋ ಒಂದು ಹಾರ್ಮೋನ್. ಆ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಏನ್ ಮಾಡುತ್ತೆ, ನಮ್ಮ ದೇಹದ ಕ್ಯಾಲ್ಸಿಯಂ ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಓಕೆ, ಆ ಕಂಟ್ರೋಲ್ ಹೆಲ್ಪ್ ಮಾಡೋದು ಯಾವುದು ಅಂದ್ರೆ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಆಗುತ್ತೆ. ಓಕೆ, ಆ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಯಥೇಚ್ಛವಾಗಿದ್ರೆ ಕ್ಯಾಲ್ಸಿಯಂ ನಮ್ಮ ದೇಹದಲ್ಲಿ ಜಾಸ್ತಿ ಇರುತ್ತೆ. ಓಕೆ, ಆ ಕ್ಯಾಲ್ಸಿಯಂ, ಓಕೆ, ಆ ಕ್ಯಾಲ್ಸಿಯಂ ನಮ್ಮ ಮೂಳೆಯಲ್ಲಿ ಯಥೇಚ್ಛವಾಗಿರೋದ್ರಿಂದ ಅದನ್ನ ಸುಟ್ಟಾಗ ಅದನ್ನೇ ಅಂತ ಕರಿತೀವಿ ಬೋನ್ ಆಶ್ ಅಂತ ಕರಿತೀವಿ, ಮೂಳೆ ಬೂದಿ ಅಂತ ಕರಿತೀವಿ. ಈ ಮೂಳೆ ಬೂದಿನ ಯಥೇಚ್ಛವಾದ ಒಂದು ಫ್ಯಾಕ್ಟರಿಗಳು ಬಳಸ್ತಾ ಹೋಗ್ತಾರೆ, ಸಾಬೂನು ಮತ್ತೆ ಮಾರ್ಜಕಗಳಲ್ಲಿ ಬಳಸ್ತಾ ಹೋಗ್ತಾರೆ, ಸಕ್ಕರೆ ಕಾರ್ಖಾನೆಗಳಲ್ಲಿ ಬಳಸ್ತಾ ಹೋಗ್ತಾರೆ. ಸಕ್ಕರೆ ಕಾರ್ಖಾನೆಗಳಲ್ಲಿ ಯಾವ ರೀತಿ ಬಳಸ್ತಾ ಹೋಗ್ತಾರೆ ಅಂದ್ರೆ ಒಳಪು ಅಂದ್ರೆ ಬ್ಲೀಚಿಂಗ್ ಏಜೆಂಟ್ ಆಗಿ ಬಳಸ್ತಾ ಹೋಗ್ತಾರೆ. ಅಂದ್ರೆ ಬ್ಲೀಚಿಂಗ್ ಏಜೆಂಟ್ ಅಂದ್ರೆ ಏನು, ಒಳಪು ಕಾರಕಗಳಾಗಿ ಬಳಸ್ತಾ ಹೋಗ್ತಾರೆ. ಬೆಲ್ಲದ ಕಾರ್ಖಾನೆಗಳು ಬಳಸ್ತಾ ಹೋಗ್ತಾರೆ, ಸೋಪು ಮಾರ್ಜಕಗಳು ಮತ್ತೆ ರಿನ್ ಸೋಪು ಮತ್ತೆ ಇವೆಲ್ಲ ಇರ್ತಾವಲ್ಲ, ಏರಿಯಲ್ ಇವೆಲ್ಲ ಬಳಸ್ತಾ ಹೋಗ್ತಾರೆ. ಅದನ್ನ ಈ ಒಂದು ಕ್ಯಾಲ್ಸಿಯಂ ಬೂದಿ ಅಥವಾ ಬೋನ್ ಆಶ್ ಅನ್ನ ಬಳಸ್ತಾ ಹೋಗ್ತಾರೆ. ಯಾವುದಕ್ಕೆ, ಬ್ಲೀಚಿಂಗ್ ಏಜೆಂಟ್ ಆಗಿ ಸಕ್ಕರೆ ಕಾರ್ಖಾನೆಗಳಲ್ಲಿ. ಮತ್ತೆ ಕ್ಯಾಲ್ಸಿಯಂ ಬೂದಿ ಅಥವಾ ಮೂಳೆ ಬೂದಿಯನ್ನ ಎಲ್ಲಿ ಬಳಸ್ತಾ ಹೋಗ್ತಾರೆ ಅಂದ್ರೆ ಸಕ್ಕರೆ ಕಾರ್ಖಾನೆಗಳಲ್ಲಿ ಇದನ್ನೆಲ್ಲ ಬಳಸ್ತಾ ಹೋಗ್ತಾರೆ, ಬೆಲ್ಲದ ಕಾರ್ಖಾನೆಗಳಲ್ಲಿ ಬಳಸ್ತಾ ಹೋಗ್ತಾರೆ. ನೆಕ್ಸ್ಟ್ ಆರ್ಥಿಯೋಪೆಡಿಷಿಯನ್ ಅಂದ್ರೆ ಮೂಳೆ ತಜ್ಞರಿಗೆ ಆರ್ಥಿಯೋಪೆಡಿಷಿಯನ್ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಮೂಳೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಮೂಳೆಗಳ ಬಗ್ಗೆ ಡಾಕ್ಟರ್ಗಳಾಗಿದ್ದು ಅವ್ರನ್ನ ಮೂಳೆ ತಜ್ಞರು ಅಂತ ಕರಿತಾ ಹೋಗ್ತಾರೆ, ಆರ್ಥಿಯೋಪೆಡಿಷಿಯನ್ ಅಂತ ಕರಿತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಮೂಳೆಗಳ ವ್ಯಾಯಾಮ ಮಾಡಿಸ್ತಾ ಇರ್ತಾರೆ. ಮೂಳೆಗಳ ವ್ಯಾಯಾಮ ಮಾಡಿಸೋಕೆ ಫಿಸಿಯೋಥೆರಪಿಸ್ಟ್ ಅಂತ ಕರಿತಾ ಹೋಗ್ತಾರೆ, ಫಿಸಿಯೋಥೆರಪಿಸ್ಟ್ ಅಂತ ಕರಿತಾ ಹೋಗ್ತಾರೆ. ಮೂಳೆಯ ವ್ಯಾಯಾಮ ಮಾಡಿಸೋಕೆ ಫಿಸಿಯೋಥೆರಪಿಸ್ಟ್ ಅಂತ ಕರಿತಾ ಹೋಗ್ತಾರೆ. ಓಕೆ, ಇಷ್ಟು ಮೂಳೆಗಳ ಬಗ್ಗೆ ಅಧ್ಯಯನ. ಓಕೆ, ಈ ಮೂಳೆಗಳ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಕ್ಯಾಲ್ಸಿಯಂ ಮತ್ತೆ ಫಾಸ್ಫರಸ್ ಮತ್ತೆ ವಿಟಮಿನ್ ಡಿ ಒಂದು ಕಂಟೆಂಟ್ ನಮ್ಮ ದೇಹದಲ್ಲಿ ಯಥೇಚ್ಛವಾಗಿರ್ಬೇಕು. ಹಾಗಾದ್ರೆ ಕ್ಯಾಲ್ಸಿಯಂ ನ ಕಂಟ್ರೋಲ್ ಮಾಡೋ ಒಂದು ಹಾರ್ಮೋನ್ ಯಾವುದು ಅಂದ್ರೆ ಪ್ಯಾರಾಥೈರಾಯ್ಡ್ ಹಾರ್ಮೋನ್. ಈ ಕ್ಯಾಲ್ಸಿಯಂ ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಈ ಕ್ಯಾಲ್ಸಿಯಂ ಇನ್ನೊಂದು ಕಡೆ ಹೆಲ್ಪ್ ಮಾಡ್ತಾ ಹೋಗುತ್ತೆ, ರಕ್ತ ಹೆಪ್ಪುಗಟ್ಟಲು ಈ ಕ್ಯಾಲ್ಸಿಯಂ ಹೆಲ್ಪ್ ಮಾಡ್ತಾ ಹೋಗುತ್ತೆ. ರಕ್ತ ಹೆಪ್ಪುಗಟ್ಟಲು ಈ ಕ್ಯಾಲ್ಸಿಯಂ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆ, ಕ್ಯಾಲ್ಸಿಯಂ ಮುಕ್ತ ಆಹಾರವನ್ನ ಅದಕ್ಕೆ ಜಾಸ್ತಿ ಮಕ್ಕಳು ಸೇವಿಸ್ತಾ ಇರ್ತೀವಿ, ಅಂದ್ರೆ ಹಾಲನ್ನ ಅತಿ ಹೆಚ್ಚು ಮಕ್ಕಳು ಕುಡಿತಾ ಇರ್ತಾರೆ, ಯಾಕಂದ್ರೆ ಈ ಮೂಳೆಗಳ ಸ್ಟ್ರಾಂಗ್ ಆಗ್ಲಿ ಅಂತ ಹೋಗಿ. ಓಕೆ, ಇದು ಬೋನ್ ಇಷ್ಟು. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದು ವಿಡಿಯೋದಿಂದ ಸಿಗ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.